ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಇಸ್ಲಾಮಿಕ್ ದಿನವಹಿಯ ರಂಜಾನ್ ಮಾಸದ ಚಂದ್ರದರ್ಶನದೊಂದಿಗೆ ಆರಂಭವಾಗುವ ಉಪವಾಸ ವೃತಾಚರಣೆ ಶವ್ವಾಲ್ ತಿಂಗಳ ಚಂದ್ರದರ್ಶನದೊಂದಿಗೆ ಕೊನೆಗೊಳ್ಳುತ್ತದೆ. ಶವ್ವಾಲ್ ತಿಂಗಳ ಮೊದಲ ದಿನ ಈದ್ ಉಲ್ ಫಿತ್ರ್ ಹಬ್ಬದ ಸಂಭ್ರಮ. ಈದ್ ನಮಾಜ್ ರಂಜಾನ್ ಹಬ್ಬದ ಪ್ರಮುಖ ಆಕರ್ಷಣೆ. ಈದ್ ನಮಾಜ್ ಬಳಿಕ ವಿದ್ವಾಂಸರಿಂದ ರುತ್ಬಾ ಪ್ರವಚನ ಜರುಗುತ್ತದೆ. ಫಿತ್ರ್ ಜಕಾತ್ ಕಡ್ಡಾಯವಾಗಿದ್ದು ಸಹವರ್ತಿಗಳಿಗೆ, ಬಡವರಿಗೆ ದಾನ ನೀಡುವ ಮೂಲಕ ಬಡವ ಬಲ್ಲಿದ ಎಂಬ ಭೇದವಿಲ್ಲದೆ ಸಾಮೂಹಿಕ ನಮಾಜ್ ಮೂಲಕ ಹಬ್ಬದಾಚರಣೆ ಮತ್ತು ಪ್ರಾರ್ಥನೆ ಸಲ್ಲಿಕೆ ವಿಶೇಷ. ಇಂದು ರಾಜ್ಯದ ಕರಾವಳಿ ಭಾಗದ ದಕ್ಷಿಣ ಕನ್ನಡ, ಉಡುಪಿ, ಭಟ್ಕಳದಲ್ಲಿ ಮುಸ್ಲಿಂ ಬಾಂಧವರು ಈದ್ ಉಲ್ ಫಿತ್ರ್ ರಂಜಾನ್ ಹಬ್ಬವನ್ನು ಸಾಮೂಹಿಕ ಪ್ರಾರ್ಥನೆ ಹಾಗೂ ಪರಸ್ಪರ ಶುಭಾಶಯ ಕೋರುವ ಮೂಲಕ ಶ್ರದ್ಧಾಭಕ್ತಿಯಿಂದ ಆಚರಿಸಿದರು. ರಾಜ್ಯದ ಉಳಿದ ಭಾಗಗಳಲ್ಲಿ ಚಂದ್ರದರ್ಶನದ ಬಳಿಕ ನಾಳೆ ಹಬ್ಬವನ್ನು ಆಚರಿಸಲಾಗುವುದು ಎಂದು ರಾಜ್ಯ ಚಂದ್ರದರ್ಶನ ಸಮಿತಿ ಪ್ರಕಟಿಸಿದೆ. ನಾಳೆ ಬೆಳಗ್ಗೆ 9:30ಕ್ಕೆ ಧಾರವಾಡ ಹಾಗೂ ಹುಬ್ಬಳ್ಳಿಯ ಈದ್ಗಾ ಮೈದಾನಗಳಲ್ಲಿ ಸಾಮೂಹಿಕ ಪ್ರಾರ್ಥನೆ ಜರುಗಲಿದೆ ಎಂದು ಅಂಜುಮನ್ ಎ ಇಸ್ಲಾಂ ಸಂಸ್ಥೆ ಪ್ರಕಟಣೆ ತಿಳಿಸಿದೆ. ವಿಶ್ವ ಮನೆ ಅಂಗಳದ ಗುಬ್ಬಚ್ಚಿ ದಿನವಿಂದು ಕ್ಷೀಣಿಸುತ್ತಿರುವ ಗುಬ್ಬಚ್ಚಿಗಳ ಸಂಕುಲದ ಉಳಿವಿನ ಬಗ್ಗೆ ಜನಜಾಗೃತಿ ಮೂಡಿಸಲು ಮತ್ತು ಅವುಗಳ ಸಂರಕ್ಷಣೆಯ ಮಹತ್ವವನ್ನು ಸಾರಲು ಈ ದಿನ ಮೀಸಲಾಗಿದೆ. ಭಾರತದ ನೇಚರ್ ಫಾರ್ ಎವರ್ ಸೊಸೈಟಿಯ ಮೊಹಮ್ಮದ್ ದಿಲಾವರ್ 2010ರಲ್ಲಿ ಮನೆ ಅಂಗಳದ ಗುಬ್ಬಚ್ಚಿಗಳ ವಿಶ್ವ ದಿನಾಚರಣೆಗೆ ಚಾಲನೆ ನೀಡಿದರು. ಗುಬ್ಬಚ್ಚಿಗಳು ನಮ್ಮ ಪರಿಸರ ವ್ಯವಸ್ಥೆಯ ಆರೋಗ್ಯ ಸೂಚಕಗಳು ಎನ್ನುತ್ತಾರೆ ಧಾರವಾಡದ ಪಕ್ಷಿಮಿತ್ರ ಆರ್ಜಿ ತಿಮ್ಮಾಪೂರ್. ಗುಬ್ಬಿಗಳು ನಮ್ಮ ಸುತ್ತಮುತ್ತಲಿನ ಕೀಟಗಳನ್ನೆಲ್ಲ ನಿಯಂತ್ರಣ ಮಾಡಿ ರೈತನಿಗೆ ಬಹಳ ದೊಡ್ಡ ಉಪಕಾರ ಮಾಡುವಂತಹ ಹಕ್ಕಿಗಳು. ನಮ್ಮ ಪರಿಸರದೊಳಗ ಈ ಹಕ್ಕಿಗಳು ಬಹಳ ದೊಡ್ಡ ಪ್ರಭಾವವನ್ನು ಬೀರ್ತಾವು. ಅವುಗಳನ್ನ ನಾವು ಕಳ್ಕೋಬಾರ್ದು. ಆ ಗುಬ್ಬಿಗಳು ಅದಾವು ಅಂತಂದ್ರ ಅಲ್ಲಿ ಪರಿಸರ ಚೆನ್ನಾಗೈತಿ ಅಂದಂಗ, ದವಸ ಧಾನ್ಯಗಳನ್ನ ಬೆಳಿತಾರೋ, ನೀರ್ ಚೆನ್ನಾಗೈತಿ, ಮಣ್ಣಿನ ಗೋಡೆಗಳದಾವು ಅಂತ ಹೇಳಿದಂಗನರು. ಗುಬ್ಬಿಗಳನ್ನ ನಾವು ಮತ್ತೆ ಹೊಳ್ಳಿ ಮನೆಗೆ ಹೆಂಗ್ ಕರ್ಕೊಂಡ್ ಬರ್ಬಹುದು. ಮನೆ ಬಾಗಲದೊಳಗ ಸ್ವಲ್ಪ ಆಹಾರ ಧಾನ್ಯಗಳನ್ನ ಇಡುದು, ಕುಡಿಯಾಕ ಸ್ವಲ್ಪ ಮಣ್ಣಿನ ಮುಚ್ಚಳದೊಳಗೆ ನೀರನ್ನು ಇಡಬೇಕು. ಮತ್ತು ಕೃತಕವಾಗಿರುವಂತಹ ಕೆಲವು ಗುಬ್ಬಿಗೂಡುಗಳನ್ನು ಮಾಡಿ ನಮ್ಮ ಮನೆಗೆ ನಾವು ತೂಗು ಹಾಕಿದೀವಿ ಅಂತಂದ್ರ ಆ ಗುಬ್ಬಿಗಳಲ್ಲಿ ಬಂದ ಖಂಡಿತವಾಗಿ ಗೂಡುಗಳನ್ನು ಕಟ್ತವ್ರಿ. ಮಕ್ಕಳಿಗೆ ಪಕ್ಷಿ ವೀಕ್ಷಣೆಯನ್ನು ಕಲಿಸ್ಬೇಕ್ರಿ. ಅವುಗಳೊಂದಿಗೆ ನಮ್ಮ ಮಕ್ಕಳು ಬಹಳ ಪ್ರೀತಿಯಿಂದ, ಸಂತೋಷದಿಂದ ತಮ್ಮ ಬಾಲ್ಯವನ್ನ ಕಳೀತಾವು. ಜಿಲ್ಲಾ ಉತ್ಸವ ಸೇರಿದಂತೆ ಯಾವುದೇ ಸಮಾರಂಭಗಳಲ್ಲಿ ಅಬ್ಬರದ ಡಿಜೆ ಸೌಂಡ್ ಸಿಸ್ಟಮ್ ಬಳಕೆ ನಿಷೇಧಿಸುವ ಕುರಿತು ವಿಧಾನಸಭೆ ಕಲಾಪದಲ್ಲಿ ಪಕ್ಷಭೇದ ಮರೆತು ಎಲ್ಲ ಸದಸ್ಯರು ಬೆಂಬಲ ವ್ಯಕ್ತಪಡಿಸಿ ಚರ್ಚಿಸಿದರು. ಕಾರ್ಮಿಕ ಖಾತೆ ಸಚಿವ ಸಂತೋಷ್ ಲಾಡ್, ಶಾಸಕ ಎಸ್ ಸುರೇಶ್ ಕುಮಾರ್ ಸೇರಿದಂತೆ ಅನೇಕ ಶಾಸಕರು ಡಿಜೆ ನಿಷೇಧ ಪ್ರಸ್ತಾವಕ್ಕೆ ಸಹಮತ ವ್ಯಕ್ತಪಡಿಸಿದರು. ಉಭಯ ಸದನಗಳ ಶಾಸಕರು ಕೇಳಿರುವ ಪ್ರಶ್ನೆಗಳಿಗೆ ಪ್ರಸಕ್ತ ಅಧಿವೇಶನ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆಯಾಗುವ ಮುಂಚೆ ಉತ್ತರಿಸಲಾಗುವುದು ಎಂದು ಗೃಹ ಖಾತೆ ಸಚಿವ ಜಿ ಪರಮೇಶ್ವರ್ ವಿಧಾನ ಪರಿಷತ್ತಿಗೆ ಭರವಸೆ ನೀಡಿದ್ದಾರೆ. ಸದನದಲ್ಲಿ ಸದಸ್ಯರು ಕೇಳಿದ 688 ಪ್ರಶ್ನೆಗಳ ಪೈಕಿ 400 ಪ್ರಶ್ನೆಗಳಿಗೆ ಉತ್ತರ ಬಾರದಿರುವ ಹಿನ್ನೆಲೆ ಲೋಪ ಎಸಗಿದ ಇಲಾಖೆಗಳ ಕಾರ್ಯದರ್ಶಿಗಳನ್ನು ಅಮಾನತು ಮಾಡುವಂತೆ ಮುಖ್ಯಮಂತ್ರಿಯವರು ಸೂಚಿಸಿದ್ದಾಗಿ ಸಚಿವ ಪರಮೇಶ್ವರ್ ಸ್ಪಷ್ಟಪಡಿಸಿದರು. ನಂಜನಗೂಡು ನಿಲಂಬೂರು ರೈಲು ಮಾರ್ಗ ನಿರ್ಮಾಣಕ್ಕೆ ಹೊಸದಾಗಿ ಸ್ಥಳ ಸಮೀಕ್ಷೆ ಕೈಗೊಳ್ಳುವುದಾಗಿ ರೈಲ್ವೆ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಲೋಕಸಭೆ ಪ್ರಶ್ನೋತ್ತರ ವೇಳೆಯಲ್ಲಿ ವೈನಾಡ್ ಸಂಸದೆ ಪ್ರಿಯಾಂಕಾ ವಾದ್ರಾ ಅವರ ಪ್ರಶ್ನೆಗೆ ಉತ್ತರಿಸಿದ್ದಾರೆ. ರೈಲ್ವೆ ಯೋಜನೆಗೆ ವಿಸ್ತೃತ ಯೋಜನಾ ವರದಿ ಸಿದ್ಧಪಡಿಸಲು ಕ್ಷೇತ್ರ ಸಮೀಕ್ಷೆ ಪೂರ್ಣಗೊಂಡಿದೆ ಎಂದರು. ಬಳ್ಳಾರಿ ಸಂಸದ ಇ ತುಕಾರಾಂ ಅವರ ಪ್ರಶ್ನೆಗೆ ಉತ್ತರಿಸಿರುವ ರೈಲ್ವೆ ಖಾತೆ ಸಚಿವರು, ಬಳ್ಳಾರಿಯ ಸ್ವಾಮಿಹಳ್ಳಿ ಹಾಗೂ ಆಂಧ್ರಪ್ರದೇಶದ ರಾಯದುರ್ಗ ನಡುವೆ ಬ್ರಾಡ್ಗೇಜ್ ರೈಲು ಮಾರ್ಗ ನಿರ್ಮಾಣಕ್ಕೆ ಅಂತಿಮ ಸ್ಥಳ ಸಮೀಕ್ಷೆ ನಡೆಸಲಾಗಿದೆ, ವಿಸ್ತೃತ ಯೋಜನಾ ವರದಿ ಸಿದ್ಧಪಡಿಸಲಾಗುವುದು ಎಂದಿದ್ದಾರೆ. 50 ವರ್ಷ ದಾಟಿದ ಶಾಲಾ ಶಿಕ್ಷಕಿಯರು ಹಾಗೂ ವರ್ಗಾವಣೆಯಾಗಿರುವ ಶಿಕ್ಷಕರಿಗೆ ಜನಗಣತಿ ಕಾರ್ಯದಿಂದ ವಿನಾಯಿತಿ ನೀಡುವಂತೆ ಎಲ್ಲ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ, ನಗರ ಸ್ಥಳೀಯ ಸಂಸ್ಥೆಗಳ ಮುಖ್ಯಸ್ಥರಿಗೆ ಶಾಲಾ ಶಿಕ್ಷಣ ಇಲಾಖೆ ಸೂಚಿಸಿದೆ. ಧಾರವಾಡದ ವಿದ್ಯಾಧರೆ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ಕೊಡಮಾಡುವ ಪಂಡಿತ್ ಪಂಚಾಕ್ಷರಿ ಗವಾಯಿ ರಾಷ್ಟ್ರೀಯ ಯುವ ಪ್ರಶಸ್ತಿಗೆ ಹಿಂದೂಸ್ಥಾನಿ ಶಾಸ್ತ್ರೀಯ ಸಂಗೀತಗಾರ ಬೆಂಗಳೂರಿನ ಕೌಶಿಕ್ ಐತಾಳ್ ಆಯ್ಕೆಯಾಗಿದ್ದಾರೆ. ಹಾವೇರಿ ಜಿಲ್ಲೆ ಹಾನಗಲ್ ಶಾಸಕ ಶ್ರೀನಿವಾಸ್ ಮಾನೆ ತಮ್ಮ ಕಚೇರಿಯಲ್ಲಿ ಇಂದು ಮಧ್ಯಾಹ್ನ 12 ಗಂಟೆಯಿಂದ ಜನಸಂಪರ್ಕ ಸಭೆ ನಡೆಸಲಿದ್ದಾರೆ. ಸಾರ್ವಜನಿಕರು ಮಧ್ಯಾಹ್ನ 3 ಗಂಟೆಯವರೆಗೆ ಭೇಟಿ ನೀಡಿ ಅಹವಾಲು ಸಲ್ಲಿಸಬಹುದು.
ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ನಾಗನೂರಿನ ಶ್ರೀ ಗುರಬಸವ ಮಠದಲ್ಲಿ ಇಂದು ಸಂಜೆ 7 ಗಂಟೆಗೆ ಬಸವ ಧರ್ಮ ಉತ್ಸವ ಹಾಗೂ ಅಲ್ಲಮ ಪ್ರಭುಗಳ ಜಯಂತ್ಯುತ್ಸವ ಆಯೋಜಿತವಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆ 10 ನಿಮಿಷಕ್ಕೆ.